ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿರ್ಮಿಸಿರುವ ಚಲೋ ಜೀತೆ ಹೇ ಕಿರುಚಿತ್ರವನ್ನು ಬೆಂಗಳೂರಿನ ಯಲಹಂಕದಲ್ಲಿರುವ ಸಿಆರ್ಪಿಎಫ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಇಂದು ಪ್ರದರ್ಶಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಕಿರುಚಿತ್ರವನ್ನು ವೀಕ್ಷಿಸಿದರು. ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಲಲಿತ್ ಕುಮಾರ್ ತಮಗಾಗಿ ಅಲ್ಲ ಬೇರೆಯವರಿಗೆ ಬದುಕುವುದು ನಿಸ್ವಾರ್ಥ ಸೇವೆ ಸಲ್ಲಿಸುವ ಕುರಿತು ತಿಳಿಸಿಕೊಡಲಾಗಿದೆ ಎಂದರು. ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಗೆ ಸಹಾಯ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಕೂಡ ಸಂಭಾಳಿಸಿಕೊಂಡು ಹೋದ, ಅದು ಕೂಡ ತುಂಬಾ ಇಷ್ಟ ಆಯಿತು. ವಿದ್ಯಾರ್ಥಿನಿ ಮಾನಸ ತಮ್ಮವರಿಗಾಗಿ ಮಾತ್ರವಲ್ಲದೆ ಇತರರ ಕಷ್ಟಕ್ಕೂ ಸ್ಪಂದಿಸಬೇಕು, ಅದುವೇ ಬದುಕು ಎಂಬುದನ್ನು ತಿಳಿಸಿಕೊಡಲಾಗಿದೆ ಎಂದರು. ಅಲ್ಲದೆ ನಮಗೋಸ್ಕರ ಯಾರು ಶ್ರಮ ಪಡಿಸುತ್ತಿದ್ದಾರೋ ಅವರಿಗೋಸ್ಕರ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು. ಮತ್ತೊಬ್ಬ ವಿದ್ಯಾರ್ಥಿ ಪುನೀತ್ ಇತರರಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಕುರಿತು ಮಾಹಿತಿ ನೀಡಿರುವ ಚಿತ್ರ ಇದಾಗಿದೆ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಅದರ ಉತ್ತರ ಕಂಡುಕೊಂಡು ತನ್ನ ಗೆಳೆಯರಿಗೆ ಸಹಾಯ ಮಾಡಿದ. ಮತ್ತೊಬ್ಬ ವಿದ್ಯಾರ್ಥಿನಿ ಸಾಹಿತ್ಯ ಮೋದಿ ಅವರ ಬಾಲ್ಯದ ದಿನಗಳನ್ನು ಆಧರಿಸಿ ನಿರ್ಮಿಸಿರುವ ಈ ಕಿರುಚಿತ್ರ ಎಲ್ಲರಿಗೂ ಪ್ರೇರಣೆ ಎಂದರು. ಹಿರಿಯರಿಗೂ ಹಾಗೂ ಕಿರಿಯರಿಗೂ ಎಲ್ಲರಿಗೂ ಪ್ರೇರಣೆಯನ್ನು ನೀಡಿದೆ. ವಿದ್ಯಾರ್ಥಿನಿ ಸುಷ್ಮಾ ತಮಗಾಗಿ ಮಾತ್ರವಲ್ಲದೆ ಇತರರಿಗೂ ಸೇವೆ ಸಲ್ಲಿಸುವುದು ಹೇಗೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದ್ದು ವಿದ್ಯಾರ್ಥಿಗಳು ನೋಡಿದರೆ ಒಳಿತು ಎಂದರು. ಯಾರಿಗಾದ್ರೂ ಸಹಾಯ ಮಾಡಬೇಕು. ಶಾಲಾ ಶಿಕ್ಷಕರಾದ ದಿವ್ಯಾ ಇತರರ ಒಳಿತಿಗಾಗಿ ಶ್ರಮಿಸುವುದೇ ನಿಜವಾದ ಜೀವನ ಎಂಬುದನ್ನು ಚಿತ್ರದಲ್ಲಿ ತೋರಿಸಿಕೊಡಲಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯದ ದಿನಗಳು ಹಾಗೂ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ದಿನಗಳನ್ನು ತೋರಿಸಲಾಗಿದ್ದು ಎಲ್ಲರಿಗೂ ಸ್ಫೂರ್ತಿ ಎಂದರು. ಬಂದು ಓದಬೇಕು ಅನ್ನೋ ಒಂದು ಛಲದ ಮೂಲಕ ಒಂದು ನಾಟಕವನ್ನ ಮಾಡಿ ಅದರಲ್ಲಿ ಬಂದ ಒಂದು ಸಂಪಾದನೆಯಲ್ಲಿ ಅವನಿಗೆ ಫಸ್ಟ್ ಅವನ ನೆನಪಿಗೆ ಬರುವುದೇ ನನ್ನ ಗೆಳೆಯನಿಗೆ ಸಹಾಯ ಮಾಡಬೇಕು ಎಂಬ ಗುಣ, ಅದು ನನಗೆ ತುಂಬಾ ಇಷ್ಟವಾಯಿತು. ಪ್ರಾಂಶುಪಾಲರಾದ ರುಬೀನಾ ಬಡತನದಿಂದ ಬಂದ ಒಬ್ಬ ಯುವಕನ ಬಾಲ್ಯದ ಕಷ್ಟದ ದಿನಗಳು, ಆತನ ನಿಸ್ವಾರ್ಥ ಸೇವೆಯಿಂದ ರಾಷ್ಟ್ರಮಟ್ಟಕ್ಕೆ ಬೆಳೆಯುವುದನ್ನು ಚಿತ್ರದಲ್ಲಿ ತೋರಿಸಲಾಗಿದ್ದು ಸ್ಫೂರ್ತಿದಾಯಕ ಚಿತ್ರ ಎಂದು ಹೇಳಿದರು. And we will all do selfless service, and I'm sure the little ones in my school have also been inspired by this teaching.